ಸಂಚಿಕೆ ಶುರುವಿನಲ್ಲಿ ವಿದ್ಯಾ ಆಟೋಯಿಂದ ಇಳಿದು ಮನೆ ಒಳಗಡೆ ಬರ್ತಿರ್ತಾಳೆ. ಆವಾಗ ಸಾವಿತ್ರಿ, ವಿನಂತಿ, ಚಿತ್ರ ಮತ್ತು ಈಶ್ವರಿ ಇಷ್ಟು ಜನ ವಿದ್ಯನ್ನ ಯಾಕೆ ಇಷ್ಟು ಲೇಟು ಅಂತ ಹೇಳಿ ಕೇಳೋದಕ್ಕೋಸ್ಕರ ಬರ್ತಾರೆ. ಈಶ್ವರಿ ಸಾವಿತ್ರಿನ ಚೂ ಬಿಡ್ತಾಳೆ ಫಸ್ಟು ಕೇಳೋದಕ್ಕೆ. ಸಾವಿತ್ರಿ, ಯಾಕೆ ಇಷ್ಟು ಲೇಟು, ಇಷ್ಟೊತ್ತಲ್ಲಿ ಬಂದಿದೆಯಲ್ಲ, ಗೊತ್ತಿಲ್ಲದ ಹೊತ್ತಲ್ಲಿ ಹೋಗ್ತೀಯಾ, ಗೊತ್ತಿಲ್ಲದ ಹೊತ್ತಲ್ಲಿ ಬರ್ತಾ ಇದೆಯಾ, ಏನು ಸಮಾಚಾರ ಅಂತ ಕೇಳ್ತಾಳೆ ವಿದ್ಯನಿಗೆ. ವಿನಂತಿ ಸಹ ಹಾಗೆ ಕೇಳ್ತಾಳೆ, ಬೆಳಗಿನ ಜಾವ 4:30ಗೆ ಎದ್ದು ಹೋಗ್ತೀಯಲ್ಲ, ಎಲ್ಲಿಗೆ ಹೋಗ್ತಿದ್ಯಾ ನೀನು ಅಂತ ಹೇಳಿ. ಈಶ್ವರಿ ಮಾತ್ರ ಮದುವೆ ಆಗಿರೋ ಹೆಂಗಸು ಟೈಮಿಗೆ ಸರಿಯಾಗಿ ಬಂದು ದೀಪ ಹಚ್ಬೇಕಲ್ವಾ, ನೀನು ಬೆಳಗ್ಗೆನೇ ಅಷ್ಟು ಜಲ್ದಿ ಗೊತ್ತಿಲ್ಲದ ಹೊತ್ತಲ್ಲಿ ಹೋಗ್ತೀಯಾ, ಆಟೋದಲ್ಲಿ ಬರ್ತೀಯಾ, ನೋಡಿದವರೆಲ್ಲ ಏನು ಅಂತಾರೆ ಕಣವ ಅಂತ ಹೇಳಿ ತುಂಬ ಸೂಕ್ಷ್ಮವಾಗಿ ನಿಧಾನಕ್ಕೆ ಮಾತಾಡ್ತಾಳೆ. ಅದಕ್ಕೆ ವಿದ್ಯಾ, ಅಯ್ಯೋ ಚಿಕ್ಕತ್ತೆ, ಹೊತ್ತು ಮುಳುಗೋಕ್ಕಿಂತ ಮುಂಚೆ ಹೆಣ್ಮಕ್ಳು ಅಟ್ಟಿ ಒಳಗಡೆ ಸೇರ್ಕೋಬೇಕು ಅಂತ ಹೇಳೋದು ಆಗಿನ ಕಾಲ. ಇವತ್ತಿನ ಹೆಣ್ಮಕ್ಳು ದೇಶ ಆಳೋ ಮಟ್ಟಿಗೆ ಬೆಳೆದವಳೆ, ಚಂದ್ರಯಾನಕ್ಕೂ ಹೋಗ್ಬಿಟ್ಟು ಬರೋ ಅಷ್ಟು ಮುಂದುವರೆದಿದ್ದಾಳೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಎಲ್ಲ ಕ್ಷೇತ್ರದಲ್ಲೂ ಸಹ ಗಂಡಿಗೆ ಸಮಾನವಾಗಿ ಅವಳು ಆಳ್ತಿದ್ದಾಳೆ. ನೀವೇನತ್ತೆ ಈಗ ಹೇಳ್ತಾ ಇದ್ದೀರಾ ಹೊತ್ತು ಮುಳುಗೋದ್ರೊಳಗಡೆ ಮನೆ ಬಂದು ಸೇರ್ಕೋಬೇಕು ಅಂತ. ವಿದ್ಯಾ ಹೇಳಿದ ತಕ್ಷಣ ವಿನಂತಿ ಅವರಮ್ಮ ಸಾವಿತ್ರಿ, ಓ ಏನೋ ದೊಡ್ಡ ಡಾಕ್ಟ್ರು ಓದ್ತಾವಳೆ ಅಂತ ಮಾತ್ರಕ್ಕೆ ಕ್ರಾಂತಿಕಾರಿ ಥರ ಭಾಷಣ ಬೇರೆ ಬಿಗಿತಾವಳೆ. ಅದಕ್ಕೆ ವಿದ್ಯಾ ಉತ್ತರವಾಗಿ, ನಾನು ಕ್ರಾಂತಿಕಾರಿ ಹೆಣ್ಣೆಯ ಅಂತ ಹೇಳಿ ಉತ್ತರ ಕೊಡ್ತಾಳೆ. ಇನ್ನು ವಿದ್ಯಾ ಬೇರೆ ಹೆಣ್ಮಕ್ಳನ್ನ ಉದಾಹರಣೆ ಕೊಡ್ತಾಳೆ. ಮನೆ ಕೆಲಸನೂ ಮಾಡಿ ಮಕ್ಕಳನ್ನ ಗಂಡನ್ನ ನೋಡಿಕೊಂಡು ಅವ್ರಿಗೆ ಸಮಾನವಾಗಿ ಹೊರಗಡೆ ದುಡ್ಕೊಂಡು ಬರೋ ಅಂಥ ಮಾದರಿ ಹೆಂಗಸರು ಎಷ್ಟೊಂದು ಜನ ಇದ್ದಾರೆ. ಇನ್ನು ಸ್ವಂತದಲ್ಲಿ ನಾನು ಇದ್ದೀನಿ, ಬೇರೆಯವ್ರ ಹಂಗಲ್ಲಿ ಬದುಕಕ್ಕೆ ಇಷ್ಟಪಡಲ್ಲ, ಬೇರೆಯವ್ರ ಹಂಗಲ್ಲಿರೋರನ್ನ ಕಂಡ್ರೆ ನನಗೆ ಇಷ್ಟ ಆಗಲ್ಲ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಅದಕ್ಕೆ ವಿನಂತಿ, ನೋಡಿದ್ರ ಎಷ್ಟು ಕೊಬ್ಬಿಂದ ಮಾತಾಡ್ತಾ ಇದ್ದಾಳೆ ಅಂತ ಹೇಳ್ತಾಳೆ. ಅದಕ್ಕೆ ವಿದ್ಯಾ, ಇದು ಕೊಬ್ಬಲ್ಲ, ಆತ್ಮಾಭಿಮಾನ, ಈಗ ಮಾತನ್ನ ಬದಲಾಯಿಸ್ಬೇಡ, ಎಲ್ಲಿ ಹೋಗ್ಬಿಟ್ಟು ಬರ್ತಾ ಇದೆಯಾ ಅಂತ ಮೊದಲು ಹೇಳು ಅಂತ ಹೇಳಿ ಸಾವಿತ್ರಿ ಕೇಳ್ತಾಳೆ. ಅದಕ್ಕೆ ವಿದ್ಯಾ, ನನಗೆ ಕಂಡೋರ್ ದುಡ್ಡಲ್ಲಿ ಬದುಕೋದಕ್ಕೆ ಇಷ್ಟ ಇಲ್ಲ, ನಾನು ನನ್ನ ಸ್ವಂತ ಕಾಲ ಮೇಲೆ ನಿಂತ್ಕೋಬೇಕು, ನನ್ನ ಖರ್ಚು ನಾನೇ ನೋಡ್ಕೋಬೇಕು, ಅದಕ್ಕೋಸ್ಕರ ಹೋಟೆಲ್ನಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ. ಹಿಂಗೆ ಹೇಳಿದ ತಕ್ಷಣ ಎಲ್ರಿಗೂ ಗಾಬರಿ ಆಗುತ್ತೆ. ಅಲ್ಲ, ನೀನು ಕೆಲಸ ಮಾಡ್ತಾ ಇರೋದು ನಿನ್ನ ಗಂಡನ ಗೊತ್ತೇ ಅಂತ ಹೇಳಿ ಚಿತ್ರ ಕೇಳ್ತಾಳೆ. ಅದಕ್ಕೆ ವಿದ್ಯಾ, ನನ್ನ ಗಂಡನ ಗೊತ್ತಾಗೋದಲ್ಲ, ನನ್ನ ಕೆಲಸ ಮಾಡೋದನ್ನ ನೋಡ್ಬಿಟ್ಟು ಬಂದಿದ್ದಾರೆ ನನ್ನ ಗಂಡ ಇವತ್ತು ಅಂತ ಹೇಳಿ ಉತ್ತರ ಕೊಡ್ತಾಳೆ. ಸಾವಿತ್ರಿ ಅದಕ್ಕೆ ಕೇಳ್ತಾಳೆ, ನಮ್ಮ ಅಣ್ಣನ ಹೆಸರಿಗೆ ಕಳಂಕ ಮಾಡಬೇಕು ಅಂತ ಹೇಳಿ ಕೆಲಸ ಮಾಡ್ತಾ ಇದೆಯಾ ಅಂತ ಹೇಳಿ. ಅದಕ್ಕೆ ವಿದ್ಯಾ, ನನ್ನ ದರೋಡನೋ ಮೋಸನೋ ಕಳ್ತನೋ ಮಾಡ್ತಾ ಇಲ್ಲ, ನನ್ನ ಕಾಲ ಮೇಲೆ ನನ್ನನ್ನು ನೋಡ್ಕೊಳ್ಳೋಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗ್ತಾ ಇದ್ದೀನಿ ಅಷ್ಟೇ. ಅಷ್ಟಕ್ಕೂ ನೀವು ಕೇಳೋ ಪ್ರಶ್ನೆಗಳಿಗೆಲ್ಲ ಉತ್ತರ ಕೊಡೋ ಅವಶ್ಯಕತೆ ನನಗಿಲ್ಲ, ನನಗೆ ತುಂಬಾ ಸುಸ್ತಾಗಿದೆ, ನಾನು ಬಿರ್ನೆ ಎದ್ದೊಳ್ಬೇಕು ಬೆಳಗ್ಗೆ ಅಂತ ಹೇಳಿ ಹೊರಟು ಬಿಡ್ತಾಳೆ. ಇನ್ನು ಸಾವಿತ್ರಿ ನೋಡೋದಕ್ಕೆ ಹೆಂಗೆ ಉತ್ತರ ಕೊಟ್ಬಿಟ್ಟು ಹೋಯ್ತಾವಳೆ ಅವಳು ಅಂತ ಹೇಳಿದಕ್ಕೆ ಈಶ್ವರಿ, ಅವಳು ಅಟ್ಟಿಲಿ ನಿಯಂತ್ರಣ, ಎಲ್ಲರ ಕೈಯಲ್ಲೂ ನಿಯಂತ್ರಣ ತಪ್ಪವಳೆ ಅಂತ ನಮಗೆ ಇಷ್ಟು ಲೇಟಾಗಿ ಗೊತ್ತಾಗಿದೆ. ಇನ್ನು ನಾವು ಹೆಚ್ಚಿಗೆ ಪ್ರಶ್ನೆ ಮಾಡೋಕ್ಕೋದ್ರೆ ನೀವು ಯಾರು ಅಂತ ಬೇಕಾದರೂ ಕೇಳ್ಬಿಡ್ತಾಳೆ ಅಂತ ಈಶ್ವರಿ ಹೇಳ್ತಾಳೆ. ಇನ್ನು ಭದ್ರ ಮನೆ ಒಳಗಡೆ ಅವಳು ಬರೋ ದಾರಿನೇ ಕಾಯ್ತಾ ಕೂತಿರ್ತಾನೆ. ಅವನು ಸಹ ಕೇಳೋದಕ್ಕೋಸ್ಕರ ಯಾಕೆ ಕೆಲ್ಸಕ್ಕೆ ಹೋಗ್ತಿದ್ಯಾ ಅಂತ ಹೇಳಿ. ವಿದ್ಯಾ ಬಂದ ತಕ್ಷಣ ನಿಲ್ಲಿಸ್ಬಿಟ್ಟು ನಿನ್ನ ಜೊತೆ ಮಾತಾಡಬೇಕು ಅಂತ ಹೇಳಿ ಕೇಳ್ತಾನೆ. ಅದೇ ಯಾಕೆ ಹಿಂಗೆ ನಾಟಕ ಮಾಡ್ತಾ ಇದೆಯಾ, ಯಾಕೆ ಕೆಲಸ ಮಾಡ್ತಿದ್ಯಾ ಅಂತ ಹೇಳಿ ವಿದ್ಯನ್ನ ಭದ್ರ ಕೇಳ್ತಾನೆ. ನಾನು ಏನು ನಾಟಕ ಮಾಡ್ತಾ ಇಲ್ಲ, ನನಗೆ ದುಡ್ಡಿನ ಅರ್ಧ ಐತೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ, ಏನಂತ ನಿನಗೆ ಅಂತ ಹೇಳಿ ಕೇಳ್ತಾನೆ. ನನ್ನನ್ನು ನಾನು ಸಾಕೊಳ್ಳೋಕ್ಕೋಸ್ಕರ ಮತ್ತು ನನ್ನ ಮಗುನ ನಾನು ಸಾಕೊಳ್ಳೋದಕ್ಕೋಸ್ಕರ ನಾನು ಕೆಲಸಕ್ಕೆ ಹೋಗ್ತಾ ಇರೋದು, ಯಾರ ಹಂಗಲ್ಲೂ ನನಗೆ ಬದುಕೋದಕ್ಕೆ ಇಷ್ಟ ಇಲ್ಲ. ಇವ್ರು ಮಾತಾಡೋದನ್ನ ಅಜ್ಜಮ್ಮ ಮತ್ತು ಚಂಪಾ ಇಬ್ಬರು ಸಹ ಕಿಟಕಿನಲ್ಲಿ ನಿಂತ್ಕೊಂಡು ಕೇಳ್ತಾ ಇರ್ತಾರೆ. ನಿನ್ಗೇನು ಅಷ್ಟೊಂದು ಅವಶ್ಯಕತೆ ಇದೆ ಅಂತ ಹೇಳಿ ಭದ್ರ ಕೇಳ್ತಾನೆ. ದುಡ್ಡಿನ ಅವಶ್ಯಕತೆ, ನನಗೆ ದುಡ್ಡಿನ ಅವಶ್ಯಕತೆ ಐಷಾರಾಮಿ ಜೀವನ ಮಾಡೋದಕ್ಕಲ್ಲ, ನಾನು ಓದೋದಕ್ಕೆ ಮತ್ತು ನನ್ನ ಹೊಟ್ಟೆಲಿರೋ ಮಗುನ ಆರೋಗ್ಯನ ಕಾಪಾಡ್ಕೊಳ್ಳೋದಕ್ಕೆ ನನಗೆ ಅವಶ್ಯಕತೆ ಇದೆ. ಹಂಗಂತ ಅಂದ್ಬಿಟ್ಟು ನಾನು ಇನ್ನೊಬ್ಬರ ಮುಂದೆ ಕೈ ಚಾಚೋದು ನನಗೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗುತ್ತೆ. ಇನ್ನು ಚಂಪಾ ಕಿಟಕಿ ಹತ್ರ ನಿಂತು ಕೇಳಿಸ್ಕೊಂತಿರ್ತಾರಲ್ಲ, ಅವರಿಬ್ಬರು ಕೋಪದಲ್ಲಿ ಜಗಳ ಆಡ್ತಾರೆ ಅವರೇ ಅಂತ ಹೇಳಿ ಚಂಪಾ ಹೇಳ್ತಾಳೆ. ಅದಕ್ಕೆ ಅಜ್ಜಮ್ಮ, ದಡ್ಡಿ ನಿನಗೆ ಅವರಿಬ್ಬರು ಕೋಪ ಕಾಣಿಸ್ತಾ ಇಲ್ಲ, ಅವ್ರ ಕೋಪದಲ್ಲಿ ಪ್ರೀತಿಯಲ್ಲಿ ಕೋಪದಿಂದ ಇರೋ ಪ್ರೀತಿ ಕಾಣಿಸ್ತಾ ಇದೆ ಅಂತ ಹೇಳಿ ಅಜ್ಜಮ್ಮ ಹೇಳ್ತಾಳೆ. ಅವರಿಬ್ಬರು ಮಧ್ಯ ಇನ್ನು ಪ್ರೀತಿಯ ಇದೆ ಅನ್ನೋದಕ್ಕೆ ಮೊದಲನೇ ಸಾಕ್ಷಿ, ಆದಷ್ಟು ಬೇಗ ಅವರಿಬ್ಬರು ಬಿರ್ನೆ ಒಂದಾಗ್ತಾರೆ, ನೋಡ್ತಾ ಇರು. ಮತ್ತು ಭದ್ರ, ಅದೇನೋ ದಬಾಕಿದೆಯಲ್ಲ, ರಾಜ್ಯಕ್ಕೆ ಮೊದಲು ಬಂದಿದೆಯಾ, 4 ಮಕ್ಕಳನ್ನ ಕರೆದ್ಬಿಟ್ಟು ಮನೇಲಿ ಟ್ಯೂಷನ್ ಹೇಳ್ಕೊಡ್ಬೋದಲ್ವಾ ಅಂತ ಹೇಳಿ ಕೇಳ್ತಾನೆ. ಅದಕ್ಕೆ ವಿದ್ಯಾ, 4 ಮಕ್ಕಳನ್ನ ಕರೆದು ಟ್ಯೂಷನ್ ಹೇಳ್ಕೊಟ್ರೆ ನನಗೆ ಅಷ್ಟೊಂದೆಲ್ಲ ದುಡ್ಡು ಬರಲ್ಲ, ಸಾಕಾಗೋದಿಲ್ಲ, ಜೊತೆಗೆ ಇದು ಮಿನಿಸ್ಟ್ರು ಮನೆ ಬೇರೆ, ಇಲ್ಲೆಲ್ಲ ಮಕ್ಕಳುಗಳನ್ನ ಕರೆದ್ರೆ ಅವ್ರಿಗೆ ಅವಮಾನ ಆಗದಂಗೆ, ಮನೇಲಿ ಟ್ಯೂಷನ್ ಹೇಳ್ಕೊಟ್ರೆ ಮಾವನಿಗೆ ಅವಮಾನ ಆದಂಗೆ ಅಂತ ಹೇಳಿ ವಿದ್ಯಾ ಹೇಳ್ತಾಳೆ. ಈ ಹೋಟ್ಲ್ ಕೆಲಸ ಮಾಡ್ತಿದ್ಯಲ್ಲ, ಅದು ಅವಮಾನ ಆಗಲ್ವಾ ಅವ್ರಿಗೆ ಅಂತ ಹೇಳ್ತಾನೆ ಭದ್ರ. ನಾನೊಬ್ಳು ವಿದ್ಯಾ ಆಗಿ ನನ್ನ ಸ್ವಂತ ಕಾಲಿಂದ ನಿಂತ್ಕೊಳ್ಳೋಕ್ಕೋಸ್ಕರ, ನನ್ನ ಸ್ವಂತ ಅದನ್ನು ಖರ್ಚು ಮಾಡ್ಕೊಳ್ಳೋಕ್ಕೋಸ್ಕರವಾಗಿ ನಾನು ಹೋಟೆಲ್ಗೆ ಕೆಲ್ಸಕ್ಕೆ ಹೋಗ್ತಾ ಇರೋದು ಅಂತ ವಿದ್ಯಾ ಉತ್ತರ ಕೊಡ್ತಾಳೆ. ಅಲ್ಲೆಲ್ಲೂ ಸಹ ಅವ್ರ ಸೊಸೆ ಅಂತ ಹೆಸರು ಹೇಳ್ಕೊಂಡು ನಾನು ಬದುಕ್ತಾ ಇಲ್ಲ,
ಅಂತ ವಿದ್ಯಾ ಹೇಳ್ತಾಳೆ. ಅದಾದಮೇಲೆ ವಿದ್ಯಾ ಟ್ಯೂಷನ್ ಮಾಡಿ ನನಗೆ ಸಂಪಾದನೆ ಮಾಡ್ಬೋದು ಅಂತ ನನ್ನ ಮೇಲೆ ಕಾಳಜಿ ತೋರಿಸಿದ್ದಕ್ಕೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳಿ ಭದ್ರನಿಗೆ ವಿದ್ಯಾ ಹೇಳ್ತಾಳೆ. ಅದಕ್ಕೆ ಭದ್ರ ಓಹೋ ಅದನ್ನು ಹೋಟ್ಲಲ್ಲಿ ಕೆಲಸ ಮಾಡ್ತಿದ್ದರಿಂದ ಅಪ್ಪ ಹಿಂಗೆ ಅವಮಾನ ಆಗಬಾರ್ದು ಅಂತ ಹೇಳಿ ನಾನು ಹೇಳಿದೆ ಅಷ್ಟೇಯ ಅಂತ ಹೇಳಿ ಹೇಳ್ತಾನೆ. ಇನ್ನು ಮನೆಯಲ್ಲಿ ಇನ್ವಿಟೇಷನ್ ಸಹ ಪ್ರಿಂಟ್ ಆಗಿರುತ್ತಲ್ವಾ, ಮನೇಲಿ ದೇವ್ರ ಮುಂದೆ ಇಟ್ಬಿಟ್ಟು ಪೂಜೆ ಮಾಡಿ ಮೊದಲನೇ ಇನ್ವಿಟೇಷನ್ನ ಮನೆ ದೇವ್ರಿಗೆ ಹಂಚೋದಕ್ಕೆ ಅಂತ ಹೇಳಿ ರೆಡಿ ಮಾಡ್ಕೊತಾರೆ. ಎಲ್ಲರೂ ಸಹ ಒಂದೊಂದು ಕೋರಿಕೆಗಳನ್ನ ಕೇಳ್ಕೊತಾರೆ. ಈಶ್ವರಿ ನನಗೆ ಇವರಿಬ್ಬರು ಮದುವೆ ಆಗಿ ಕೋಟ್ಯಾಂತರ ರೂಪಾಯಿ ಬರೋ ಥರ ಮಾಡು ಅಂತ ಹೇಳಿ, ಸಾವಿತ್ರಿ ಇವರಿಬ್ಬರು ಮದುವೆ ನಿಲ್ತು ನಾನು ತೋರಿಸಿರುವಂಥ ಹುಡುಗನ ಜೊತೆ ಮದುವೆ ಆಗಲಿ ಅಂತ ಹೇಳಿ ಅಂತ ಕೇಳ್ಕೊತಾರೆ. ಇನ್ನು ಶಿವರಾಮೇಗೌಡ ಮನೆ ದೇವರು ಕೊಡಕ್ಕೆ ಹೋದರೆ, ಇನ್ನು ಶಿವರಾಮೇಗೌಡನ ತಮ್ಮ ಗೋವಿಂದ ಇನ್ನು ಬೇರೆ ಊರುಗಳ ಕಡೆ ಎಲ್ಲ ಹೋಗಿ ಕೊಟ್ಬಿಟ್ಟು ಬರೋಣ ಅಂತ ಹೇಳಿ ಭದ್ರನ ಹತ್ರ ಹೇಳ್ತಿರ್ತಾನೆ. ಇನ್ನು ಈಶ್ವರಿ ಬೀಗರಿಗೆ ಫೋನ್ ಮಾಡಿಬಿಟ್ಟು ಈ ಇನ್ವಿಟೇಷನ್ ಎಲ್ಲ ಪ್ರಿಂಟ್ ಆಗಿದೆ, ಇನ್ನೇನೆಲ್ಲರಿಗೂ ಹಂಚಕ್ಕೆ ಹೋಗ್ತಾ ಇದ್ದೀವಿ, ಇಷ್ಟು ನಿಮಗೆ ಗುಡ್ ನ್ಯೂಸ್ ಹೇಳ್ತಾ ಇದ್ದೀನಿ ಅಂತ ಹೇಳಿ ಹೇಳ್ತಾಳೆ. ಅದಕ್ಕೆ ಅವನು ಬೀಗರು ನೀನು ನಮ್ಮ ಮನೆ ಪಾಲಿಗೆ ಅದೃಷ್ಟ ದೇವತೆ ಇದ್ದಂಗೆ ಅಂತ ಹೇಳಿ ಹೇಳ್ತಾನೆ. ಆದರೆ ನಿಮಗೆ ಅದೃಷ್ಟ ದೇವತೆ ಇದ್ದಂಗೆ, ಆದರೆ ನನಗೆ ಯಾವ ಅದೃಷ್ಟನೂ ಹೊಲಿತಾ ಇಲ್ವಲ್ಲ ಅಂತ ಹೇಳಿ ಕೇಳ್ತಾಳೆ ಈಶ್ವರಿ. ನಿನಗೆ ಏನು ಬೇಕವ ಕೇಳು ಕೊಡ್ತೀನಿ ಅಂತ ಹೇಳಿ ಹೇಳ್ತಾನೆ. ಅವಳು ಸ್ವಲ್ಪ ದುಡ್ಡು ಹಾಕಿ ಒಂದು 25 ಲಕ್ಷ ಹಾಕಿ ಅಂತ ಹೇಳಿ ಹೇಳಿದ್ದಕ್ಕೆ ಅವನು ತಕ್ಷಣವೇ 25 ಲಕ್ಷನ ಇವ್ರ ಅಕೌಂಟ್ಗೆ ಹಾಕ್ಬಿಡ್ತಾನೆ. ಇನ್ನು ಡ್ರೈವರು ಕಣ್ಮಣಿ ರೂಮ್ ಒಳಗಡೆ ಬರ್ತಾನೆ. ಯಾಕೆ ಬರೋಕ್ಕೆ ಹೇಳ್ದೆ ಕಣ್ಮಣಿ ಅಂತ ಹೇಳಿ ಡ್ರೈವರ್ ಕೇಳ್ತಾನೆ. ಅದಕ್ಕೆ ಮನೇಲಾಗಲೇ ಪತ್ರಿಕೆ ಎಲ್ಲ ಊರು ತುಂಬ ಹಂಚಕ್ಕೆ ಅಂತ ಹೋಗ್ತವ್ರೆ, ಈಗ ಏನು ಮಾಡೋದು ಅಂತ ಹೇಳಿ ಕೇಳಿದ್ದಕ್ಕೆ ಡ್ರೈವರು ಅವ್ನು ಸುಮ್ಮನೆ ನಿಂತ್ಕೊಬಿಡ್ತಾನೆ. ಅದಕ್ಕೆ ಕಣ್ಮಣಿ ಹಿಂಗೆ ಸುಮ್ಕೆ ಇದ್ರೆ ಏನು ರಾಕಿ ಹೇಳು ಕೇಳೋದಕ್ಕೆ, ನೀನು ನನಗೆ ಸಿಗದೇ ಇರೋವಂಥ ನಕ್ಷತ್ರ, ನಾನು ಮುಂಚೆನೇ ಹೇಳಿದ್ದೆ ಕಾರಣಕ್ಕೋಸ್ಕರ, ನೀನೇ ಬೇರೆ ನಾನೇ ಬೇರೆ, ನಾನು ಪ್ರೀತಿ ಮಾಡಲ್ಲ ಒಪ್ಕೊಳ್ಳಲ್ಲ ಅಂತ ಹೇಳ್ತಿದ್ದು ಇದೇ ಕಾರಣಕ್ಕೋಸ್ಕರನ. ಈಗಲೂ ನಾನು ಹೇಳ್ತೀನಿ, ನೀನು ಅವ್ರನ್ನೇ ಮದುವೆ ಆಗಿ ಚೆನ್ನಾಗಿರು, ದೂರದಲ್ಲಿದ್ದರು ನೋಡಿಕೊಂಡು ಖುಷಿಯಾಗಿರ್ತೀನಿ ನಾನು. ಅದಕ್ಕೆ ಕಣ್ಮಣಿ ಹಾಗಾದರೆ ನಾನು ಅವನ್ನೇ ಮದುವೆ ಆಗಿ ಹೋಗುವಂತ ಇದೆಯಾ ಅಂತ ಹೇಳಿ ಕೇಳ್ತಾಳೆ. ಅದಕ್ಕೆ ಡ್ರೈವರು ನಿನ್ನ ಬಿಟ್ಟು ಇರೋದಕ್ಕೆ ನನಗೂ ತುಂಬ ಕಷ್ಟ ಆಗುತ್ತೆ, ಆದರೆ ಅದನ್ನು ಬಿಟ್ಟು ಬೇರೆ ದಾರಿ ಇಲ್ಲ ನಮಗೆ, ನಾನೇನಾದರೂ ಅವನ ಮದುವೆ ಆದರೆ ಅದು ಏನೇನು ಕುಣಿಕೆ ಆಗುತ್ತೆ ಅಂತ ಹೇಳಿದ ತಕ್ಷಣ ಅವನು ಡ್ರೈವರು ಅವಳು ಕೈ ಇಟ್ಕೊಂಡು ಹಂಗೆಲ್ಲ ಹೇಳ್ಬೇಡ, ನನಗೆ ಸಹಿಸ್ಕೊಳಕ್ಕಾಗೋದಿಲ್ಲ, ಅದಕ್ಕೆ ಕೊನೆ ಸಲ ಹೇಳ್ತಾ ಇದ್ದೀನಿ, ನಿನ್ನ ಬಿಟ್ಟು ಬೇರೆ ಯಾರಾದರೂ ನನಗೆ ತಾಳಿ ಕಟ್ಟಿದ್ರೆ ಅದು ನನಗೆ ಕೊನೆ ಕ್ಷಣ ಆಗೋಗುತ್ತೆ. ಅವಳು ಸಮಾಧಾನ ಆಗ್ತಿಲ್ಲ ಅಂತ ಹೇಳಿ ಡ್ರೈವರ್ನ ತಪ್ಕೊಂಡು ನಿಂತ್ಕೊಂಡಿರ್ತಾಳೆ. ಅಷ್ಟರಲ್ಲಿ ಯಾರೋ ಬರ್ತಾ ಇದ್ದಾರೆ ಅಂತ ಹೇಳಿ ಅವನು ದೂರ ಹೋಗ್ತಾನೆ. ಈಶ್ವರಿ ಮತ್ತು ಚಿತ್ರ ಕಣ್ಮಣಿ ರೂಮ್ ಒಳಗಡೆಗೆ ಬರ್ತಾ ಇರ್ತಾರೆ. ಇನ್ನು ರೂಮ್ ಒಳಗಡೆ ಡ್ರೈವರ್ನ ಇರೋದು ನೋಡಿಬಿಟ್ಟು ಯಾಕೆ ಒಳಗಡೆಗೆ ಬಂದಿದ್ಯಾ, ಇನ್ನೂ ಮದುವೆ ಆಗಿದ್ದಿರೋ ಒಬ್ಬಂಟಿ ಹುಡುಗಿ ರೂಮ್ಗೆ ಬರೋ ತಪ್ಪಲ್ವಾ ಅಂತ ಹೇಳಿ ಈಶ್ವರಿ ಅವನಿಗೆ ಬೈತಾಳೆ. ಅದಕ್ಕೆ ಡ್ರೈವರು ನೇಲ್ ಪಾಲಿಶ್ ತಂದ್ಕೊಡು ಅಂತ ಹೇಳಿದರು, ಅದಕ್ಕೆ ತಂದ್ಕೊಟ್ಟೆ ಅಂತ ಹೇಳಿ ಹೇಳ್ತಾನೆ. ಬೇರೆಯವ್ರ ಕೈಯಲ್ಲಿ ಕೊಟ್ಟು ಕಳಿಸ್ಬೇಕಾಗಿತ್ತಲ್ವಾ, ಅವಳು ತಂದ್ಕೊಡು ಅಂದ ತಕ್ಷಣ ತಂದ್ಕೊಟ್ಬಿಟ್ಟ ಅಂತ ಹೇಳಿ ಕೇಳ್ತಾನೆ. ಹಾಲಿದ್ದಾನೆ ಕೂಗದೆ ಅವ್ರಿಗೆ ಕೇಳಿಸ್ಲಿಲ್ಲ, ಅದಕ್ಕೆ ರೂಮ್ಗೆ ಬಂದು ತಂದ್ಕೊಡೋಣ ಅಂತ ಹೇಳಿ ತಂದ್ಕೊಟ್ಟೆ. ಅವಳ ರೂಮ್ಗೆ ದನ ಥರ ಹೀಗೆಲ್ಲ ಬರಬಾರ್ದು ಅಂತ ಗೊತ್ತಾಗಲ್ವಾ ನಿನಗೆ, ನನ್ನ ಭಾವ ನಿನಗೆ ನಮ್ಮ ಮನೆ ಒಂದು ಥರ ಅಂತ ಹೇಳಿರೋದಷ್ಟೇ, ನಮ್ಮ ಮನೆಯವನಲ್ಲ, ನೀನು ಎಲ್ಲಿರಬೇಕು ಅಲ್ಲಿರೋದನ್ನ ಕಲ್ತ್ಕೊ ನೀನು, ಇದೇ ಕೊನೆ, ಇನ್ನೊಂದು ಸಲ ಇನ್ನು ಅವಳಿದ್ರು ಅವಳ ರೂಮ್ ಹತ್ರ ನೀನು ಕಾಣಿಸ್ಕೊಂಡ್ರೆ ಕೆಲಸ ಬಿಟ್ಟು ಓಡಿಸ್ಬಿಡ್ತೀನಿ ಅಂತ ಬೈದು ರೂಮಿಂದ ಹೊರಗಡೆ ಕಳಿಸ್ತಾಳೆ. ಇನ್ನು ಕಣ್ಮಣಿನ ಸಮಾಧಾನ ಮಾಡ್ತಾಳೆ. ಹೋಗ್ಲಿ ಬಿಡು, ನಿಂಗೆ ಗೊತ್ತಿಲ್ಲದೆ ಮಾಡಿರ್ತೀಯಾ, ನಾನು ಬಂದಿದ್ದೇನಕ್ಕೆ ಅಂತ ಹೇಳಿದ್ರೆ ಒಡವೆ ಡಿಸೈನ್ ನಾನು ನಿನಗೆ ತೋರ್ಸೋಕ್ಕೋಸ್ಕರ ಬಂದಿದ್ದೀನಿ, ಇನ್ನೊಂದ್ಸಲ ಹಿಂಗೆಲ್ಲ ಆಗಬಾರ್ದು, ಬಾ ತೋರಿಸ್ತೀನಿ ಅಂತ ಮೊಬೈಲ್ ಇಟ್ಕೊಂಡು ಒಡವೆ ಡಿಸೈನ್ನ ತೋರಿಸ್ತಾ ಇರ್ತಾರೆ. ಇನ್ನು ವಿದ್ಯಾ ಹೋಟೆಲ್ ಹತ್ರ ಕೆಲಸ ಮಾಡ್ತಿರ್ತಾಳೆ. ಗಾಡೀಲಿ ಹೋಗೋರು ಬರೋನೆಲ್ಲ ಹೋಟ್ಲ್ ಒಳಗಡೆ ಊಟಕ್ಕೆ ಕರಿತಿರ್ತಾಳೆ. ಅಷ್ಟರಲ್ಲಿ ವಿದ್ಯಾ ಅವರಮ್ಮ ಅವಳನ್ನ ನೋಡಿಬಿಟ್ಟು ತುಂಬ ಬೇಜಾರು ಮಾಡ್ಕೊತಾಳೆ. ಏನು ವಿದ್ಯಾ, ನೀನು ಎಲ್ಲಿರಬೇಕಾದವಳು, ಎಂಥ ಕೆಲಸ ಮಾಡ್ತಾ ಇದೆಯಲ್ಲ ಅಂತ ತುಂಬ ಬೇಸರ ಮಾಡ್ಕೊತಾಳೆ. ಅದಕ್ಕೆ ವಿದ್ಯಾ, ಯಾಕಮ್ಮ ನೀನು ಯಾಕೆ ಬೇಸರ ಮಾಡ್ಕೊತಾ ಇದೆಯಾ, ಕೆಲಸ ಅಂತ ಹೇಳಿದ್ಮೇಲೆ ಎಲ್ಲ ಕೆಲಸನೂ ಒಂದೇನೆ, ಯಾಕೆ ಬಂದಿದ್ಯಮ್ಮ ಇಲ್ಲಿಗೆ ನನ್ನ ನುಡಿಕೊಂಡು ಅಂತ ಹೇಳಿ ಕೇಳ್ತಾಳೆ. ನಿನ್ನ ಹತ್ರ ಸ್ವಲ್ಪ ಮಾತಾಡಬೇಕು, ನಾನು ಇವತ್ತು ನಿಮ್ಮ ಅಪ್ಪನ ನೋಡೋಕ್ಕೆ ಜೈಲಿಗೆ ಹೋಗಿದ್ದೆ, ಅಲ್ಲವರು ಹೇಳುವಂಥ ಒಂದು ವಿಷಯ ನನ್ನ ಹತ್ರ ತಿಳಿಸಿದ್ದಾರೆ. ಕಣ್ಮಣಿನ ಮದುವೆ ಮಾಡ್ಕೊಳ್ತಾರ ಹುಡುಗ ಸರಿ ಇಲ್ವಂತೆ, ಅವನು ತುಂಬ ಹೆಣ್ಬಾಕ ಅಂತೆ, ಅವ್ನ ಕ್ಯಾರೆಕ್ಟರೇ ಸರಿ ಇಲ್ಲ, ಹುಡುಗ ಸರಿ ಇಲ್ಲ, ಬೀಗ್ರು ಯಾಕೆ ಈ ಥರ ದೊಡ್ಡ ಕೆಲಸ ಮಾಡ್ತಾ ಇದ್ದಾರೆ ಅಂತ ತಿಳಿತಾ ಇಲ್ಲ ಅಂತ ಹೇಳಿ ಹೇಳಿದಾನೆ ಅಂತ ಹೇಳಿ ವಿದ್ಯಾ ಅವರಮ್ಮ ವಿದ್ಯನ ಹತ್ರ ಎಲ್ಲ ವಿಷಯನೂ ಹುಡುಗನ ಬಗ್ಗೆ ಎಲ್ಲ ವಿಷಯನೂ ಸಹ ವಿವರವಾಗಿ ತಿಳಿಸ್ತಾಳೆ. ಇಲ್ಲಿಗೆ ಇವತ್ತಿನ ಸಂಚಿಕೆ ಮುಕ್ತಾಯವಾಗಿದೆ.